ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ 12ನೇ ಸರ್ಗ ಮುಕ್ತಾಯ ಕಂಡಾಗ ರಾಕ್ಷಸರಾಜ ರಾವಣ ತನ್ನ ಆಪ್ತರ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಲಿಕ್ಕಾಗಿ ಸಭೆಯನ್ನು ಕರೆದಾಗ ಅವರೆಲ್ಲರೂ ಕೂಡ ಆತನಿಗೆ ನಾನಾ ಥರದ ಸಲಹೆಗಳನ್ನು ಕೊಟ್ಟರು. ನೀನು ನಿಶ್ಚಿಂತನಾಗಿ ಅಂತಃಪುರದಲ್ಲಿ ಮದ್ಯಪಾನ ಮಾಡು, ಸುಖ ಅನುಭವಿಸು. ನಾನೊಬ್ಬನೇ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರನ್ನ, ಸುಗ್ರೀವರನ್ನ, ಹನುಮಂತರನ್ನ ಇವರನ್ನೆಲ್ಲ ಸಂಹಾರ ಮಾಡಿಬಿಡ್ತೇನೆ ಅನ್ನುವ ಆಶ್ವಾಸನೆಯನ್ನ ಕುಂಭಕರ್ಣ ಕೊಟ್ಟಲ್ಲಿಗೆ ಆ ಸರ್ಗ ಮುಕ್ತಾಯ ಕಂಡಿತ್ತು. ಮಹಾಪಾರ್ಶ್ವ ಅನ್ನುವಂಥ ಮತ್ತೊಬ್ಬ ರಾಕ್ಷಸ ಎದ್ದು ನಿಂತ್ಕೊಂಡ, ಕೈ ಮುಗಿದ ರಾವಣನಿಗೆ. ರಾವಣನನ್ನು ಹೀಗೆ ಹುರಿದುಂಬಿಸಿದ. ಯಕ್ಕಲ್ಲಪಿ ವನಂ ಪ್ರಾಪ್ಯ ಮೃಗವ್ಯಾಲ ಸಮಾಕುಲಂ ನಪಿದೇನ್ ಮಧು ಸಂಪ್ರಾಪ್ತಂ ಸನರೋ ಬಾಲಿಶೋ ಭವೇತ್. ರಾವಣನಿಗೆ ಹೀಗೆ ಹೇಳಿದ, ದುರ್ಗಮವಾದ ಕಾಡಿಗೆ ಹೋದ ಮೇಲೆ ಅಲ್ಲಿ ಸಿಗುವಂಥ ಜೇನುತುಪ್ಪವನ್ನ ಕಷ್ಟವಾದರೂ ತೊಂದರೆ ಇಲ್ಲ, ಸಂಪಾದಿಸಿಕೊಂಡು ಅದನ್ನು ಕುಡಿಯಬೇಕು. ಅದನ್ನ ಪಾನ ಮಾಡದೇ ಇದ್ರೆ ಆತ ಮೂರ್ಖ ಅಂತ ಅನಿಸ್ಕೋತಾನೆ. ಅಂತ ದುರ್ಗಮವಾದ ಕಾಡಿಗೆ ಹೋಗಬೇಕೋ ಬೇಡವೋ ಅಂತ ಮೊದಲು ವಿಚಾರ ಮಾಡಬೇಕು. ಕಷ್ಟಪಟ್ಟು ಹೋದ ಮೇಲೆ ಅಲ್ಲಿಂದ ಯಾವುದೇ ಸುಖವನ್ನು ಅನುಭವಿಸದೆ ಮರಳಿ ಬರಬಾರದು. ಜೇನುತುಪ್ಪವನ್ನು ಪಡ್ಕೊಳ್ಳೋದು ಬಹಳ ಕಷ್ಟಕರ ಆಗಿದ್ದಿರ್ಬೋದು. ಎತ್ತರವಾದಂಥ ಗಿಡವನ್ನು ಹತ್ತಬೇಕಾದಂಥ ಪ್ರಸಂಗ ಬರಬಹುದು. ಜೇನು ನೊಣಗಳ ಕಡಿತವನ್ನು ಎದುರಿಸಬೇಕಾದಂಥ ಪ್ರಸಂಗ ಬರಬಹುದು. ಏನೇ ಕಷ್ಟಗಳು ಬಂದರೂ ಕೂಡ ಎಲ್ಲಾ ಥರದ ಕಷ್ಟಗಳನ್ನು ಮೀರಿಯೂ ಕೂಡ ಆ ಜೇನುತುಪ್ಪವನ್ನು ಪಡೆದುಕೊಂಡು ಸುಖ ಅನುಭವಿಸಿಯೇ ಮರಳಿ ಬರಬೇಕು. ಇಲ್ಲದೇ ಇದ್ರೆ ಕಾಡಿಗೆ ಅಷ್ಟು ಕಷ್ಟಪಟ್ಟು ಹೋಗಿದ್ದು ವ್ಯರ್ಥ ಆದೀತು. ಅದರಂತೆ ನೀನು ಸ್ವಯಂ ಈಶ್ವರನಾಗಿದ್ದಿ. ಎಲ್ಲ ದೇವತೆಗಳು ದಾನವರನ್ನೆಲ್ಲ ಸೋಲಿಸಿ ಈ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೆ. ಈ ಸ್ಥಾನವನ್ನು ಬೇರೆಯವರು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಾಡಿಗೆ ಹೋಗೋದು ಹೇಗೆ ಅಸಾಧ್ಯವೋ, ಸಾಮಾನ್ಯ ಮನುಷ್ಯರಿಗೆ ಅಂಜುಕುಳುಗಳಿಗೆ ಹೇಗೆ ಅಸಾಧ್ಯವೋ, ಅದರಂತೆ ನೀನು ಈಗ ಯಾವ ಸ್ಥಾನವನ್ನು ಏರಿ ಕೂತಿದ್ದಿ, ಈ ಸ್ಥಾನವನ್ನು ಬೇರೆಯವರಿಗೆ ಪಡ್ಕೊಳ್ಳೋದು ಅಸಾಧ್ಯ. ಅಂಥದ್ರಲ್ಲಿ ಈ ಸ್ಥಾನವನ್ನು ನೀನು ಪಡ್ಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ಸುಖ ಭೋಗಗಳನ್ನು, ವೈಭವಗಳನ್ನು, ಅಧಿಕಾರವನ್ನು ಅನುಭವಿಸದೇ ಇದ್ರೆ ನೀನು ಮೂರ್ಖನನ್ಸ್ಕೊಳ್ತೀವಿ ಅಥವಾ ನಿನ್ನ ಸ್ಥಾನ ವ್ಯರ್ಥವಾದೀತು. ಅದಕ್ಕಾಗಿ ನೀನು ಸೀತೆಯನ್ನ ಬಲಾತ್ಕಾರವಾಗಿ ವಶಪಡಿಸ್ಕೊಳ್ಬೇಕು. ಬಲ ಕುಕ್ಕುಟ ವೃತ್ತೇನ ವರ್ತಸ್ಥ ಸುಮಹಾಬಲ ಆಕ್ರಮ್ಯ ಸೀತಾಂ ವೈದೇಹೀಂ ತಥಾ ಭುಂಕ್ಷ ರಮಸ್ವಚ. ಪ್ರಾಣಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕೋಳಿಗಳು, ಆ ಹೆಣ್ಣು ಕೋಳಿ ಕುಪಿತವಾಗಿದೆಯೋ ಇಲ್ಲೋ ಅಂತ ಅನ್ನೋದನ್ನು ಗಮನಿಸದೆ ಅದು ಕೋಪಗೊಂಡಿದ್ರೂ ಕೂಡ ಅದನ್ನು ಹೇಗೆ ಬಲಾತ್ಕಾರವಾಗಿ ವಶಪಡಿಸ್ಕೋತದೋ ಅದರಂತೆ ಸೀತೆಯನ್ನು ನೀನು ಅವಳ ಸಮ್ಮತಿಗಾಗಿ ಕಾಯದೆ ಅವಳನ್ನು ಬಲಾತ್ಕಾರವಾಗಿ ವಿವಾಹ ಮಾಡ್ಕೊಳ್ಬೇಕು. ನಿನ್ನ ಅಪೇಕ್ಷೆ ಪೂರ್ಣ ಆದ ಮೇಲೆ ಮತ್ಯಾವುದಾದರೂ ಆಪತ್ತು ಒದಗಿ ಬಂದ್ರೆ ಆ ಆಪತ್ತಿಗೆ ತಕ್ಕಂತೆ ಪ್ರತೀಕಾರವನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬಹುದು. ನಾವೆಲ್ಲರೂ ಮಹಾಬಲಿಷ್ಠರಾಗಿದ್ದೇವೆ. ನಮ್ಮ ಜೊತೆ ಒಂದು ವೇಳೆ ಕುಂಭಕರ್ಣನೂ ಇದ್ದು ಬಿಟ್ರೆ, ಇಂದ್ರಜಿತನೂ ಇದ್ದು ಬಿಟ್ರೆ, ನಾವು ಸ್ವಯಂ ದೇವೇಂದ್ರನೇ ವಜ್ರಾಯುಧವನ್ನು ಹಿಡಿದು ಬಂದರೂ ಕೂಡ ಆತನನ್ನು ಎದುರಿಸಬಲ್ಲೆವು ನಾವು. ಹೀಗೆ ಮಹಾಪಾರ್ಥ ಹೇಳಿದಾಗ ರಾವಣ ಅವನ ಮಾತನ್ನು ಅಭಿನಂದಿಸಿದ. ನೀನು ಕೊಟ್ಟ ಸಲಹೆ ಸರಿಯಾಗಿದೆ. ಸೀತೆಯ ಸಮ್ಮತಿಗಾಗಿ ನಾನು ಕಾಯ್ತಾ ಕೂತ್ಕೊಳ್ಬೇಕಾಗಿಲ್ಲ ಅಂತ ನೀನೇನು ಸಲಹೆ ಕೊಟ್ಟಿದ್ದಿ, ಅದು ಉಚಿತವಾಗಿದೆ. ಆದರೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ರಹಸ್ಯ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಅದನ್ನ ಈಗ ನಿಮ್ಮ ಎದುರಿಗೆ ನಾನು ಹೇಳಬೇಕು ಅಂದ ಈ ರಾವಣ. ಅದೇನಂದ್ರೆ, ನಾನೊಮ್ಮೆ ಆಕಾಶದಲ್ಲಿ ಸಂಚಾರ ಮಾಡ್ತಿದ್ರೆ ಆವಾಗ ಪುಂಜಿಕಸ್ಥಲಿ ಅನ್ನುವಂಥ ಒಬ್ಬ ಅಪ್ಸರೆಯನ್ನು ನೋಡಿದೆ. ಅವಳು ಬ್ರಹ್ಮನ ಲೋಕಕ್ಕೆ ಪ್ರಯಾಣ ಮಾಡ್ತಾ ಇದ್ಲು. ಮಾರ್ಗ ಮಧ್ಯದಲ್ಲಿ ನನ್ನನ್ನು ಅವಳು ನೋಡಿದಾಗ ಭಯಪಟ್ಟಳು. ನನ್ನ ಕಣ್ಣಿಗೆ ಬೀಳದಂತೆ ತಪ್ಪಿಸ್ಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಟ್ಲು. ಆದರೆ ನಾನು ಅವಳನ್ನು ಬಲಾತ್ಕಾರದಿಂದ ನಾನು ವಶಳನ್ನಾಗಿ ಮಾಡ್ಕೊಂಡು ಬಿಟ್ಟೆ. ಮುಂದೆ ಅವಳು ಬ್ರಹ್ಮಲೋಕಕ್ಕೆ ಹೋದ್ಲು. ಬ್ರಹ್ಮನಿಗೆ ನಾನು ಮಾಡಿದಂಥ ಕೃತ್ಯದ ಸುಳಿವು ಸಿಕ್ಕಿತು.
ಅದನ್ನು ನೋಡಿ ಬ್ರಹ್ಮ ಅದನ್ನು ತಿಳಿದು ನನಗೆ ಹೀಗೆ ಶಾಪ ಕೊಟ್ಟ. ಅದ್ಯ ಪ್ರಭೃತಿ ಯಾಮನ್ಯಾಂ ಬಲಾನ್ನಾರೀಂ ಗಮಿಷ್ಯಸಿ ತದಾತೆ ಶತದಾ ಮೂರ್ಧ ಫಲಿಷ್ಯತಿ ನ ಸಂಶಯ. ಇದೇ ಕೊನೆ. ಇನ್ನು ಮುಂದೇನಾದರೂ ಯಾವುದಾದ್ರೂ ಸ್ತ್ರೀಯನ್ನು ನೀನು ಬಲಾತ್ಕರಿಸಿದರೆ ಅದೇ ಕ್ಷಣದಲ್ಲಿ ನಿನ್ನ ತಲೆ 3 ಹೋಳಾದೀತು. ತದಾತೆ ಶತದಾ ಮೂರ್ಧ. ಹೀಗೆ ಬ್ರಹ್ಮನ ಶಾಪ ಇದೆ ನನಗೆ. ಅದಕ್ಕಾಗಿ ನಾನು ಭಯಪಟ್ಟಿದ್ದೇನೆ. ಇಲ್ಲದೇ ಇದ್ರೆ ಇಂಥ ಸಲಹೆಗಳನ್ನು ನನಗೆ ಬೇರೆ ಯಾರು ಕೊಡಬೇಕಾಗಿಲ್ಲ. ಸ್ವಯಂ ದುರ್ಬುದ್ಧಿ ಆದ್ರಿಂದ ನನಗೆ ಇದು ಗೊತ್ತಿತ್ತು ಅಂತ ಅವನ ಅಭಿಪ್ರಾಯ ಆಗಿತ್ತು. ಆಗಲೂ ಭಯಪಟ್ಟಿದ್ದೇನೆ, ಅದಕ್ಕಾಗಿ ನಾನು ಇದು ಸುಮ್ಮನೆ ಇದ್ದೇನೆ ಅಂತಂದ. ಇದಲ್ಲದೆ ಮತ್ತೊಂದು ಸಂಗತಿಯನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ರಂಭ ಅನ್ನುವಂಥ ರಂಭ ಮೇನಕ ಯಾವ ಸಹಿತ ಈಗ ನನಗೆ ನೆನಪಿಲ್ಲ. ರಂಭೆ ಮೇನಕೆ ಅಥವಾ ಊರ್ವಶಿ ಯಾರೋ ಇದ್ದಿರಬೇಕು. ನಳಕೂಬರ ಅವರ ಸಮೀಪಕ್ಕೆ ಹೊರಟಿದ್ಲು. ಕುಬೇರನ ಮಕ್ಕಳವರು ನಳಕೂಬರರು. ಅದರಲ್ಲಿ ನಳನ ಸಮೀಪಕ್ಕೋ ಅಥವಾ ಕೂಬರನ ಸಮೀಪಕ್ಕೋ ಯಾರ ಸಮೀಪ ಅಂತೂ ಈಗ ಅಷ್ಟು ನೆನಪಿಲ್ಲ. ಹಿಂದೆ ಹೇಳಿದ್ದೇನೆ ಆ ಕಥೆಯನ್ನ. ರಂಭೆನೇ ಇದ್ದಿರಬೇಕು. ಅವಳನ್ನು ಬಲಾತ್ಕರಿಸಿದ ರಾವಣ ದಿಗ್ವಿಜಯಕ್ಕೆ ಹೋದಾಗ. ಅವಳು ಅದನ್ನೆಲ್ಲ ಹೋಗಿ ನಳಕೂಬರರಿಗೆ ವರದಿ ಮಾಡಿದ್ಲು. ಅವರು ಕೂಡ ರಾವಣನಿಗೆ ಶಾಪ ಕೊಟ್ಟಿದ್ರು. ಇನ್ನು ಮುಂದೆ ಏನಾದರೂ ಬಲಾತ್ಕರಿಸಿದ್ರೆ ನೀನು ಶಾಪಕ್ಕೊಳಗಾಗ್ತಿ ಅಂತ, ನೀನು ಮರಣಕ್ಕೊಳಗಾಗ್ತಿ ಅಂತ ಅವರು ಕೂಡ ಶಾಪ ಕೊಟ್ಟಿದ್ರು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಆದ್ರಿಂದ ಈ ಶಾಪದಿಂದ ಭಯಪಟ್ಟಿರೋದ್ರಿಂದ ನಾನು ಅಂಥ ಕೃತ್ಯಕ್ಕೆ ಪ್ರವೇಶ ಮಾಡಿಲ್ಲ ಅಂತ ಹೇಳಿದ. ಇನ್ನೊಂದು ಕಡೆ ಮುಂದೆ ಎಲ್ಲೋ ಬರೋದಿದೆ, ಇದೇ ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಬೇರೆ ಯಾವುದೋ ರಾಮಾಯಣದಲ್ಲಿ ಯಾರೋ ಒಬ್ರು ಇಂಥದ್ದು ಮಂತ್ರಿಗಳು ರಾವಣನಿಗೆ ಸಲಹೆ ಕೊಟ್ಟದ್ದಿದೆ. ಅದೇನೆಂದ್ರೆ, ನೀನು ರಾಮನ ವೇಷವನ್ನು ತಾಳು, ರಾಮನ ವೇಷವನ್ನು ತಾಳಿ ಸೀತೆಯ ಸಮೀಪಕ್ಕೆ ಹೋಗು, ಅವಳನ್ನು ವಶಪಡಿಸ್ಕೊ ಅಂತ. ಆಗ ಈ ರಾವಣ ಹೇಳಿದಂತೆ ರಾಮನ ವೇಷವನ್ನು ತಾಳಿ ಬಿಟ್ರೆ ಆ ವೇಷದ ಮಹತ್ವದಿಂದ ನನ್ನಲ್ಲಿರುವಂಥ ದುರ್ಬುದ್ಧಿ ಹೋಗಿಬಿಡ್ತದೆ ಅಂತ ನನಗೊಂದು ಶಂಕೆ ಇದೆ. ಈಗ ರಾವಣನ ಶರೀರದಲ್ಲಿ ನಾನಿದ್ದೇನಾದ್ರಿಂದ ಆ ಪ್ರಕೃತಿಗೆ ಅನುಗುಣವಾಗಿ ನನಗಿಂತ ದುರ್ಬುದ್ಧಿ, ದುರಾಕಾಂಕ್ಷೆ ಇವೆಲ್ಲ ಮನೆ ಮಾಡಿವೆ. ರಾಮನ ಶರೀರವನ್ನು ತಾಳಿಬಿಟ್ರೆ ಆ ಸಾತ್ವಿಕ ಶರೀರದ ಸ್ವಭಾವಕ್ಕೆ ಅನುಗುಣವಾಗಿ ನನಗಿರುವಂಥ ದುರ್ಬುದ್ಧಿಯು ಕೂಡ ಹೋಗಿಬಿಡ್ತದೆ ಅಂತ ಶಂಕೆ ಇದೆ. ಹಾಗಾಗಿ ರಾಮನ ರೂಪವನ್ನು ತಾಳಿ ಸೀತೆಯ ಸಮೀಪಕ್ಕೆ ಹೋಗ್ಲಿಕ್ಕೆ ಕೂಡ ನಾನು ಮನಸ್ಸು ಮಾಡಿಲ್ಲ ಅಂತ ರಾವಣ ಉತ್ತರ ಹೇಳೋದೊಂದು ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಮುಂದೆಲ್ಲೋ ಒಂದು ಬಾರಿ, ಅಥವಾ ಬೇರೆ ಯಾವುದೋ ರಾಮಾಯಣದಲ್ಲಿ, ಅಥವಾ ಒಂದು ಯಾವುದೋ ಜಾನಪದ ಕಥೆಯ ಅನುಸಾರವಾಗಿ ನಾವು ಕೇಳ್ತೀವಿ. ಇಷ್ಟಾದರೂ ಆ ರಾವಣ ಹೇಳಿದ ಮಹಾಪಾರ್ಶ್ವನಿಗೆ, ನನ್ನ ವೇಗ ಏನಿದೆ, ನನ್ನ ಪರಾಕ್ರಮ ಸಮುದ್ರದ ವೇಗಕ್ಕೆ ಸಮಾನವಾದದ್ದು, ವಾಯುವಿನ ವೇಗಕ್ಕೆ ನಾನು ಸಮಾನನಾಗಿದ್ದೇನೆ. ನನ್ನನ್ನು ಯಾರು ಕೆಣಕಲಿಕ್ಕೆ ಪ್ರಯತ್ನ ಪಟ್ಟು ಸಫಲರಾಗ್ತಾರೆ, ರಾಮ ಲಕ್ಷ್ಮಣರಿಗೆ ಇನ್ನೂ ಕೂಡ ನನ್ನ ಬಾಣಗಳ ಏಟಿನ ರುಚಿ ತಿಳಿದಿಲ್ಲ ಅಂತ ಕಾಣಿಸ್ತದೆ. ಅದಕ್ಕಾಗಿ ಅವರಿವತ್ತು ನನ್ನ ಮೇಲೆ ಆಕ್ರಮಿಸಿದ್ದಾರೆ. ಹಾಗಾಗಿ ಆ ರಾಮ ಲಕ್ಷ್ಮಣರು, ಸುಗ್ರೀವ ಇವರು ಎಷ್ಟೇ ದೊಡ್ಡ ಕಪಿ ಸೈನ್ಯವನ್ನು ತಮ್ಮ ಜೊತೆ ಇಟ್ಟುಕೊಂಡು ಯುದ್ಧಕ್ಕೆ ಬಂದರೂ ಕೂಡ ಅವರ ಅಪೇಕ್ಷೆ ಈಡೇರಲಾರದು ಅಂತ ಆ ರಾವಣನು ಕೂಡ ತನ್ನ ಮಂತ್ರಿಗಳಿಗೆ, ಮಹಾಪಾರ್ಶ್ವ ಮೊದಲಾದವರಿಗೆ ಸಮಾಧಾನ ಮಾಡಿದ. ಇವ್ರದೆಲ್ಲ ಆದ ಮೇಲೆ ರಾಕ್ಷಸರಾಜನಾದ ರಾವಣನ ದರ್ಪದ ಮಾತುಗಳು, ಕುಂಭಕರ್ಣನ ಗರ್ಜನೆ, ಮಹಾಪಾರ್ಶ್ವ ಪ್ರಹಸ್ತ ಮೊದಲಾದ ಮಂತ್ರಿಗಳ ಹುರಿದುಂಬಿಸುವಿಕೆಯ ವಾಕ್ಯಗಳು, ಇದನ್ನೆಲ್ಲ ಕೇಳಿದ ಮೇಲೆ ವಿಭೀಷಣ ಎದ್ದು ನಿಂತ್ಕೊಂಡ. ಸೀತೆ ಅನ್ನುವಂಥ ಒಂದು ಹಾವನ್ನು ನಿನ್ನ ಕುತ್ತಿಗೆ ತಂದು ಹಾಕೊಂಡಂತಾಗಿದೆ. ಇದನ್ನ ನೀನೇ ತಂದು ಹಾಕ್ಕೊಂಡ್ಯೋ ಅಥವಾ ಬೇರೆ ಯಾರಾದರೂ ಹಾಕಿದ್ರ ನಿನ್ನ ಕುತ್ತಿಗೆಗೆ? ಈ ಹಾವು ಒಂದಲ್ಲ ಒಂದು ಕಾಲದಲ್ಲಿ ನಿನ್ನನ್ನು ಕಚ್ಚಿ ನಿನ್ನ ಶರೀರದಲ್ಲಿ ವಿಷ ಹರಡುವಂತೆ ಮಾಡಿ ನಿನ್ನನ್ನು ಧ್ವಂಸ ಮಾಡುವುದರಲ್ಲಿ ಸಂದೇಹವಿಲ್ಲ. ಈ ಕುಂಭಕರ್ಣನಾಗಲಿ, ಇಂದ್ರಜಿತನಾಗಲಿ, ಮಹಾಪಾರ್ಶ್ವ ಮಹೋದರ ನಿಕುಂಭ ಕುಂಭರಾಗಲಿ, ಅತಿಕಾಯನಾಗಲಿ, ಇವ್ರು ಯಾರೂ ಕೂಡ ರಾಮನ ಬಾಣಗಳನ್ನು ಎದುರಿಸಲಿಕ್ಕೆ ಸಮರ್ಥರಲ್ಲ. ಸೂರ್ಯ, ವಾಯುಗಳು, ಚಂದ್ರರೇ ನಿನ್ನನ್ನು ರಕ್ಷಣೆ ಮಾಡಿಕ್ಕೆ ಬಂದ್ರು ನೀನು ಯಮ, ಇಂದ್ರ ಇವರ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದ್ರು ರಾಮನಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಅದು ವ್ಯರ್ಥ ಆದೀತು. ರಾಮನ ಬಾಣಗಳಿಂದ ನೀನು ಜೀವಸಹಿತನಾಗಿ ಉಳಿಯಲಾರೆ. ಅವನ ಮಾತನ್ನ ಪ್ರಹಸ್ತ ತುಂಡರಿಸಿದ. ನಾವು ದೇವತೆಗಳಿಗಾಗಲಿ ದಾನವರಿಗಾಗಲಿ ಭಯ ಪಡಬೇಕಾಗಿಲ್ಲ. ನಮಗೆ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೀಗಿರುವಾಗ
ಮನುಷ್ಯ ರಾಜನಾದಂಥ ದಶರಥ, ಅವನ ಮಗನಾದ ರಾಮ, ಇವನಿಗೆ ನಾವ್ಯಾಕೆ ಭಯ ಪಡಬೇಕು? ವಿಭೀಷಣ ಮತ್ತೆ ತನ್ನ ಮಾತನ್ನು ಮುಂದುವರಿಸಿದ. ಪ್ರಹಸ್ತನಿಗೆ ಹೇಳಿದ, ಈ ಬಾರಿ ಅಧಾರ್ಮಿಕರಾದವರಿಗೆ, ಯಾವತ್ತೂ ಕೂಡ ಅಧಾರ್ಮಿಕ ಕೃತ್ಯಗಳನ್ನೇ ಮಾಡುವವರಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಂತೆ ನೀನಾಗಲಿ, ರಾವಣ, ಮಹೋದರ, ಕುಂಭಕರ್ಣ, ಮಹಾಪಾರ್ಶ್ವ, ಕುಂಭಕರ್ಣ, ಇವರು ಯಾರೂ ಕೂಡ ರಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸುಗ್ರೀವನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಸೈನ್ಯವನ್ನ ಮುಚ್ಚು ನೂರು ಮಾಡಿಬಿಡ್ತೇವೆ ಅಂತ ಏನು ಮಾತಾಡ್ತಿದ್ದೀರಿ, ಇದು ಅಸಾಧ್ಯವಾದ ಕೆಲಸ. ನಿತ್ಯವೂ ಧಾರ್ಮಿಕ ಕೃತ್ಯಗಳನ್ನು ಮಾಡುವವರಿಗೆ ಮಾತ್ರ ಸ್ವರ್ಗದ ಫಲ ದೊರೆಯುತ್ತೆ ಹೊರತು ಅಧಾರ್ಮಿಕ ಕೃತ್ಯಗಳಲ್ಲೇ ನಿತ್ಯ ಮುಳುಗಿ ಹೇಳುವವರಿಗೆ ಸ್ವರ್ಗದ ಫಲ ಹೇಗೆ ಸಿಗಲಾರದು? ಹಾಗೆ ನೀವು ಕಾಣ್ತಿರುವಂಥ ಕನಸುಗಳು, ನೀವು ಮಾಡ್ತಿರುವಂಥ ಆಲೋಚನೆಗಳು, ನೀವು ಹೆಣೆಯುತ್ತಿರುವಂಥ ಸಂಚುಗಳು, ಇದ್ಯಾವುದೂ ಕೂಡ ರಾಮ ಲಕ್ಷ್ಮಣ ಸುಗ್ರೀವರ ಮುಂದೆ ನಡೆಯಲಾರವು. ಸಮುದ್ರವನ್ನ ಯಾವುದಾದ್ರೂ ದೊಡ್ಡ ನೌಕೆಯೋ ದೊಡ್ಡ ದೋಣಿಯೋ ಇಟ್ಕೊಂಡು ದಾಟಬೇಕು ಮನುಷ್ಯ. ಅದ್ಯಾವುದೂ ಇಲ್ಲದೆ ಕೇವಲ ಕೈಗಳಿಂದ ಈಜಿ ಸಮುದ್ರವನ್ನು ದಾಟ್ತೀನಿ ಅಂತ ಅನ್ನೋದು ಹೇಗೆ ಅಸಾಧ್ಯವೋ, ಅದರಂತೆ ರಾಮನನ್ನು ಸಂಹರಿಸಲಿಕ್ಕೆ ನಾನಾಗಲಿ, ವಿಭೀಷಣನಾಗಲಿ, ರಾವಣನಾಗಲಿ, ಕುಂಭಕರ್ಣನಾಗಲಿ, ಸಮಸ್ತ ರಾಕ್ಷಸರಾಗಲಿ, ಇವರು ಯಾರೂ ಕೂಡ ಸಮರ್ಥರಲ್ಲ. ನೀವು ರಾಮನನ್ನು ಗೆಲ್ಲೋದು ಅಂತಂದ್ರೆ ಸಮುದ್ರವನ್ನು ಕೈಗಳಿಂದ ಈಜಿ ದಡ ಸೇರೋದು ಅಂತ ಅರ್ಥ. ಅದು ಹೇಗೆ ಹಾಸ್ಯಾಸ್ಪದವೋ ನಿಮ್ಮ ಆಲೋಚನೆಯೂ ಕೂಡ ಹಾಸ್ಯಾಸ್ಪದ ಅಂದ ವಿಭೀಷಣ. ರಾಮ ಜೀವನದಲ್ಲಿ ಧರ್ಮವನ್ನೇ ಪ್ರಧಾನವನ್ನಾಗಿಟ್ಕೊಂಡು ಬದುಕಿದವನು, ಸತ್ಯವನ್ನೇ ತನ್ನ ಉಸಿರಾಗಿ ಇಟ್ಕೊಂಡು ಜೀವನ ನಡೆಸುವಂಥವನು, ಸುಪ್ರಸಿದ್ಧವಾದಂತಹ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು. ನಿಮಗೆ ಖರದೂಷಣರಿಗೆ ಹೇಗೆ ರಾಮನ ಬಾಣದ ಏಟಿನ ರುಚಿ ತಿಳಿದಿತ್ತೋ ಹಾಗೆ ನಿಮಗೆ ಯಾರಿಗೂ ಕೂಡ ರಾಮನ ಬಾಣದ ಏಟಿನ ರುಚಿ ಇನ್ನೂ ಗೊತ್ತಾಗಿಲ್ಲ, ಅದರ ಸವಿಯನ್ನು ನೀವು ಉಂಡಿಲ್ಲ, ಅದಕ್ಕಾಗಿ ಹೀಗೆಲ್ಲ ಮಾತಾಡ್ತಿದ್ದೀರಿ. ರಾಮನ ಎದುರಾಗಿ ನೀವು ಯಾರು ಕೂಡ ನಿಲ್ಲಲಿಕ್ಕೂ ಕೂಡ ಸಮರ್ಥರಲ್ಲ. ಅದರಲ್ಲಿ ನಮ್ಮ ರಾಜನಾಥ ರಾವಣ ಏನಿದ್ದಾನೆ, ಇವನು ವ್ಯಸನಗಳಿಗೆ ವಶನಾದವನು, ಎಂಥ ಮಹಾಪರಾಕ್ರಮಿಯೂ ಕೂಡ, ಯಾವುದೇ ದುಶ್ಚಟವಿಲ್ಲದಂಥವನು, ಯಾವುದೇ ಕುಂದು ಕೊರತೆಗಳಿಲ್ಲದೇ ಇದ್ದವನು, ವ್ಯಕ್ತಿತ್ವದ ದೋಷಗಳಿಲ್ಲದೇ ಇದ್ದವನು ಕೂಡ ರಾಮನನ್ನು ಎದುರಿಸಲಾರ. ಅಂಥದ್ರಲ್ಲಿ ನಮ್ಮ ಈ ರಾಕ್ಷಸ ರಾಜ ರಾವಣ ಏನಿದ್ದಾನೆ, ಇವನು ತನ್ನ ದುಶ್ಚಟಗಳಿಂದಾಗಿ, ದುರಾಕಾಂಕ್ಷೆಗಳಿಂದಾಗಿ ತನ್ನ ವ್ಯಕ್ತಿತ್ವವನ್ನು ಈಗಾಗಲೇ ಪೊಳ್ಳು ಮಾಡ್ಕೊಂಡು ಬಿಟ್ಟಿದ್ದಾನೆ. ಇವನನ್ನು ಸೋಲಿಸಲಿಕ್ಕೆ ಇವನ ಪಾಪವೇ ಸಾಕು, ರಾಮನ ಬಾಣವೂ ಕೂಡ ಬೇಕಾಗಿಲ್ಲ ಅಂತ ಅವರ ಅರ್ಥ, ವಿಭೀಷಣನ ಮಾತಿನ ಅರ್ಥ. ಯಾವ ಕಾರ್ಯವನ್ನು ಕೂಡ ನಮ್ಮ ರಾಜನಾದ ರಾವಣ ಸಮಾಲೋಚನೆ ಮಾಡಿ ಮಾಡುವವನಲ್ಲ, ಆಲೋಚನೆ ಮಾಡಿ ಮಾಡುವವನಲ್ಲ. ಸ್ವಾಭಾವಿಕವಾಗಿ ಮಹಾಕ್ರೂರಿ ಈತ. ನೀವು ಹಿತೈಷಿಗಳ ರೂಪದಲ್ಲಿ ಇವನಿಗೆ ಸಲಹೆ ಕೊಡ್ತಿದ್ದೀರಿ, ನೀವು ನಿಜವಾಗಲೂ ಈತನ ಮಿತ್ರರಲ್ಲ, ನೀವೆಲ್ಲ ಶತ್ರುಗಳು. ಶತ್ರುಗಳೇ ಮಿತ್ರನ ರೂಪದಲ್ಲಿ ಬಂದು ಇವನಿಗೆ ಸಲಹೆಯನ್ನು ಕೊಡ್ತಿದ್ದೀರಿ, ಈತನನ್ನು ನೀವು ತಪ್ಪು ದಾರಿಗೆ ಎಳೆತಿದ್ದೀರಿ. ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಆಪತ್ತಿಗೆ ಸಿಲುಕಿ ಬಿದ್ದಿರುವಂತಹ ನಮ್ಮ ರಾಜನಾದ ರಾವಣನನ್ನ ಸರಿಯಾದಂಥ ಸಲಹೆಗಳನ್ನು ಕೊಟ್ಟು ಅವನನ್ನು ಆಪತ್ತಿನಿಂದ ಬಿಡಿಸಿ. ಇಲ್ಲದೇ ಇದ್ರೆ ತನ್ನ ಅನುಯಾಯಿಗಳ ಸಮೇತನಾಗಿ, ಮಿತ್ರ ಪುತ್ರ ಬಾಂಧವ ಸಮೇತನಾಗಿ ಈ ರಾಕ್ಷಸರಾಜ ರಾವಣ ನಾಶವನ್ನು ಹೊಂದುತ್ತಾನೆ. ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದಿರಬೇಕು. ನರೇಂದ್ರ ಪುತ್ರಾಯ ದದಾತು ಪತ್ನಿ. ಹಾಗಾಗಿ ಇನ್ನೇನು ಮಾಡಬೇಕು, ನಮ್ಮ ಲಂಕಾನಗರದ ಹಿತಕ್ಕಾಗಿ ಏನು ಮಾಡಬೇಕು ಅಂದ್ರೆ ರಾಮನಿಗೆ ಅವನ ಪತ್ನಿಯನ್ನ ಆತನ ವಶಕ್ಕೊಪ್ಪಿಸಬೇಕು. ಅದೊಂದೇ ಮಾರ್ಗ. ಇಲ್ಲಿ ತನಕ ವಿಭೀಷಣ ಯಾವುದೇ ಮಾತನಾಡಿರಲಿಲ್ಲ, ಅವನು ಎದ್ದು ನಿಂತ್ಕೊಂಡ. ವಿಭೀಷಣ ಹೇಳುವಂಥ ಮಾತುಗಳನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ತಾಳ್ಮೆಯಿಂದ ಕೇಳಿದ ವಿಭೀಷಣ. ಇಂದ್ರಜಿತ್ ಕೇಳಿ ಆದ್ಮೇಲೆ ತನ್ನ ಸರದಿ ಬಂದಾಗ ಎದ್ದು ನಿಂತ್ಕೊಂಡ. ಕಿಮ್ನಾಮತೆ ತಾತ ಕನಿಷ್ಠ ವಾಕ್ಯ ಅನರ್ಥಕಂ ಚೈವ ಸುಧೀತವಚ್ಚ ಅಸ್ಮಿನ್ ಕುಲೇ ಯೋಪಿ ಭವೇನ್ನ ಜಾತಃ ಸೋಪೀದೃಶಂ ಚೈವ ವದೇನ್ನ ಕುರ್ಯಾತ್. ನೀನು ನಿರರ್ಥಕವಾದ ಮಾತನಾಡ್ತಿದ್ದೆ. ನಿನ್ನ ಈ ಮಾತುಗಳಿಂದ, ನಿನ್ನ ಆಲೋಚನೆಗಳಿಂದ ರಾಕ್ಷಸ ಸಾಮ್ರಾಜ್ಯಕ್ಕೆ ಯಾವುದೇ ಅನುಕೂಲವಿಲ್ಲ, ಯಾವುದೇ ಲಾಭವೂ ಇಲ್ಲ. ನಮ್ಮದು ರಾಕ್ಷಸರ ವಂಶ ಏನಿದೆ, ಮಹಾಪರಾಕ್ರಮಿಗಳ ವಂಶ ಇದೆ. ಈ ಪರಾಕ್ರಮಗಳ ವಂಶದಲ್ಲಿ ನೀನೊಬ್ಬ ಈ ವಂಶಕ್ಕೆ ಉಚಿತನಲ್ಲದೇ ಇದ್ದವನು ಹುಟ್ಟಿದ್ದಿ. ನೀನು ಅಂಜುಕುಳಿಯಾದವನು, ಪರಾಕ್ರಮವಿಲ್ಲದೇ ಇದ್ದವನು, ಅದಕ್ಕಾಗಿ ಈ ಮಾತನಾಡ್ತಾ ಇದ್ದೀವಿ. ಆ ಮಾನವ ರಾಜಕುಮಾರರಾದಂತಹ ರಾಮ ಲಕ್ಷ್ಮಣರು ನಮಗೆ
ಎಷ್ಟು ಸಾಟಿ ಆಗಬಲ್ಲರು? ನಮ್ಮ ಪರಾಕ್ರಮಕ್ಕೆ ಅವರು ಎಷ್ಟು ಈಡಾಗಬಲ್ಲರು? ನಮ್ಮ ಸೈನ್ಯದಲ್ಲಿರುವಂತಹ ಒಬ್ಬ ಸಾಧಾರಣ ರಾಕ್ಷಸ ಸೈನಿಕನೇ ಆ ರಾಮ ಲಕ್ಷ್ಮಣರನ್ನ ಹೊಡೆದಟ್ಟಬಲ್ಲ. ಹೀಗಿರುವಾಗ ನಮ್ಮನ್ನು ನೀನ್ಯಾಕೆ ಭಯ ಪಡಿಸ್ತಾ ಇದ್ದೆ? ವಿಶೇಷವಾಗಿ ನಾನು ಇಂದ್ರಜಿತ್ ಏನಿದ್ದೇನೆ, ಇಂದ್ರನನ್ನೇ ಸ್ವರ್ಗದಿಂದ ಎಳೆತಂದು ಆತನನ್ನ ಬಂಧನದಲ್ಲಿಟ್ಟಿದ್ದೆ ಅಂತ ಮಹಾಪರಾಕ್ರಮಿ ನಾನು. ಇಂದ್ರನ ಐರಾವತವನ್ನು ಸೋಲಿಸಿ ಅದರ 2 ದಂತಗಳನ್ನು ಕಿತ್ತು ಅದನ್ನು ಭೂಮಿಯ ಮೇಲೆ ಮಲಗಿಸಿಬಿಟ್ಟಿದ್ದೆ. ಅದು ಜೋರಾಗಿ ಆಕ್ರೋಶ ಮಾಡ್ತಾ ಇತ್ತು. ಆಗ ವಿಭೀಷಣ ಆ ಇಂದ್ರಜಿತ್ನಿಗೆ ಮಾತು ಹೇಳಿದ. ಅವನನ್ನು ಮಗು ಅಂತ ಸಂಬೋಧನೆ ಮಾಡಿದ ವಿಭೀಷಣನನ್ನು. ಈ ವಿಭೀಷಣ ಇಂದ್ರಜಿತ್ನನ್ನ, ನೀನಿನ್ನು ಬಾಲಕ, ನಿನ್ನ ಬುದ್ಧಿಯೂ ಕೂಡ ಸರಿಯಾಗಿ ಪಕ್ವವಾಗಿಲ್ಲ, ಕರ್ತವ್ಯ ಏನು ಅಕರ್ತವ್ಯ ಏನು ಅನ್ನುವ ಯಾವ ವಿವೇಚನೆಯೂ ಕೂಡ ನಿನಗಿಲ್ಲ. ರಾವಣನ ಮಗ ಅನ್ನುವ ಹೆಸರಿನಲ್ಲಿ ನೀನು ರಾವಣನಿಗೆ ಆಪ್ತನಾಗಿದ್ದುಕೊಂಡು ಆತನಿಗೆ ಸರಿಯಾದ ಸಲಹೆಗಳನ್ನು ಕೊಡಬೇಕು ಅಂತ ಹೊರಟಿದ್ದೆ. ಆದರೆ ನೀನು ಕೊಡ್ತಾ ಇರುವ ಸಲಹೆಗಳು ನಿಮ್ಮ ಅಪ್ಪನಾದ ರಾವಣನಿಗೆ ವಾಸ್ತವದಲ್ಲಿ ಘಾತಕವಾಗಿವೆ. ಹಿಂದೆ ರಾಮ ತನ್ನ ಪರಾಕ್ರಮವನ್ನು ತೋರಿಸಿ ಖರದೂಷಣಾದಿ ರಾಕ್ಷಸರನ್ನು ಸಂಹಾರ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಆ ಕಥೆ ನಿನಗೆ ತಿಳಿಯದಿದ್ದೇನಲ್ಲ. ಆದರೂ ಈ ಎಲ್ಲ ವಿಷಯಗಳನ್ನು ಮರೆತು ನೀನು ಬುದ್ಧಿವಂತರಂತೆ ವ್ಯವಹಾರ ಮಾಡ್ತಿದ್ದೆ. ಹಾಗೆ ನೋಡಿದರೆ ನೀನೇ ಮೊದಲು ವಧಾರ್ಹ. ರಾಮಲಕ್ಷ್ಮಣರ ಬಾಣಿಗಳಿಗೆ ಸಿಕ್ಕು ನೀನು ಮೊದಲು ನಾಶ ಹೊಂದಬೇಕು. ಅದಾದ ಬಳಿಕ ನಿಮ್ಮ ಅಪ್ಪನೂ ಕೂಡ ನಾಶ ಹೊಂದಬೇಕು. ಮಂತ್ರಾಲೋಚನೆಗೆ ನಿಮ್ಗೆ ಯಾರು ಕರೆದ್ರಲ್ಲಿ? ಇಂಥ ವಿವೇಕಿಗಳಾದವರು, ಹಿರಿಯರಾದವರು, ಅನುಭವಿಗಳಾದವರು, ತಕ್ಕ ಮನಸ್ಸಿನವರು ಈ ಮಂತ್ರಾಲೋಚನೆಯ ಸಭೆಗೆ ಬಂದು ರಾಜನಿಗೆ ಸಮಾಲೋಚನೆ ಕೊಡಬೇಕು, ಅವರಿಗೆ ಸಲಹೆ ಕೊಡಬೇಕು. ಅಂಥದ್ರಲ್ಲಿ ಅವಿವೇಕಿಯಾದಂಥ ಪಕ್ವ ಬುದ್ಧಿ ಇಲ್ಲದೇ ಇದ್ದಂಥ ನಿನ್ನನ್ನು ಈ ಸಮಾಲೋಚನೆಗೆ ಯಾರು ಕರೆದ್ರು? ನೀವು ಇಲ್ಲಿ ಯಾಕೆ ಬಂದೆ? ನಿನಗೆ ವಿನಯವೂ ಇಲ್ಲ, ನಿನ್ನ ಸ್ವಭಾವವು ತೀಕ್ಷ್ಣವಾದದ್ದು, ಅಲ್ಪ ಬುದ್ಧಿಯವನಾದವನು ನೀನು. ಧನಾನಿ ರತ್ನಾನಿ ವಿಭೂಷಣಾನಿ ವಾಸಾಂಸಿ ದಿವ್ಯಾನಿ ಮಣೀಶ್ಚ ಚಿತ್ರಾನ್ ಸೀತಾಂಚ ರಾಮಾಯ ನಿವೇದ್ಯ ದೇವೀನ್ ವಸೇಮ ರಾಜನ್ ನಿಹ ವೀತಶೋಕಾಹ. ಮತ್ತೊಮ್ಮೆ ಹೇಳಿದ, ರಾಮನಿಗೆ ಸೀತೆಯನ್ನು ಒಪ್ಪಿಸಿಕೊಡೋಣ, ಅದಕ್ಕೆ ಜೊತೆಗೆ ನಾನಾ ಥರದ ಉಡುಗೊರೆಗಳನ್ನು ಕೂಡ ರಾಮನಿಗೆ ಕೊಟ್ಟು ಆತನನ್ನು ಪ್ರಸನ್ನವನಾಗುವಂತೆ ಮಾಡೋಣ. ಇಲ್ಲದೇ ಇದ್ರೆ ನಮ್ಮ ಲಂಕಾನಗರಕ್ಕೆ ನಾಶ ತಪ್ಪಿದ್ದಲ್ಲ. ಈ ಎಲ್ಲ ಮಾತುಗಳನ್ನು ವಿಭೀಷಣ ಹೇಳಿದ ಮೇಲೆ ಇಲ್ಲಿ ತನಕ ಮೌನವಾಗಿ ಕೇಳ್ತಾ ಕುಳಿತಿದ್ದಂಥ ರಾವಣ ಅಲ್ಲಿಂದ ತನ್ನ ಮಾತನ್ನು ಪ್ರಾರಂಭ ಮಾಡಬೇಕು ಅಂತ ಉದ್ಯುಕ್ತನಾದ. ವಸೇತ್ ಸಹ ಸಪತ್ನೇನ ಕ್ರುದ್ಧೇನ ಆಶೀವಿಷೇಣವಾ ಮತ್ತು ಮಿತ್ರಾಪವಾದೇನ ಸಂವಸೇತ್ ಶತ್ರುಸೇದಿನ. ವಿಭೀಷಣನಿಗೆ ಏನು ಹೇಳಿದ ಅಂದ್ರೆ, ಶತ್ರುವಿನ ಜೊತೆ ವಾಸ ಮಾಡಬಹುದು, ಶತ್ರುವಿನ ಮನೆಯಲ್ಲಿ ವಾಸ ಮಾಡಬಹುದು, ಶತ್ರುವಿನ ನಗರದಲ್ಲಿ ವಾಸ ಮಾಡಬಹುದು, ಕೆರಳಿರುವ ಹಾವಿನ ಜೊತೆಯಲ್ಲಾದರೂ ಕೂಡ ವಾಸ ಮಾಡಬಹುದು. ಆದರೆ ಮಿತ್ರ ಅಂತ ಹೇಳಿಕೊಂಡು ಶತ್ರುವಿನ ಗುಣಗಾನ ಮಾಡುವವರು ಯಾರಿರ್ತಾರೆ ಅವ್ರ ಜೊತೆ ವಾಸ ಮಾಡಬಾರ್ದು. ಅವರು ನಮಗೆ ನಿಜವಾಗ್ಲೂ ಕೇಡು ಬಗೆಯುವಂಥವ್ರು. ಶತ್ರುವಿನ ಗುಣಗಾನ ಮಾಡಿ ಶತ್ರುವಿನ ಏಳಿಗೆಯನ್ನು ಹಾರೈಸಿ ನಮ್ಮ ನಾಶವನ್ನು ಬಯಸುವಂಥವ್ರು. ಈ ಜಗತ್ತಿನಲ್ಲಿ ಎಲ್ಲ ಕಡೆ ಬಂಧುಗಳ ಸ್ವಭಾವ ಅಂತ ಅನ್ನೋದು ಒಂದೇ ರೀತಿಯಾದದ್ದು. ಈ ರಾವಣ ಹೇಳಿದ, ಬಂಧುಗಳು ಯಾವತ್ತೂ ಕೂಡ ನಮ್ಮ ಸುತ್ತಮುತ್ತಲು ಇರ್ತಾರೆ, ಆದರೆ ನಮಗೆ ಏಳಿಗೆಯನ್ನು ಬಯಸೋದಿಲ್ಲ. ಅವ್ರು ಇನ್ನೊಬ್ಬರ ಏಳಿಗೆಯನ್ನು ಬಯಸ್ತಾರೆ. ತಿನ್ನೋದು ನಮ್ಮನ್ನು ತಿಂತಾರೆ, ಏಳಿಗೆಯನ್ನು ಮತ್ತೊಬ್ಬರಿಗೆ ಬಯಸ್ತಾರೆ. ಇದು ಬಂಧುಗಳ ಸ್ವಭಾವ ಎಲ್ಲ ಕಡೆ ಒಂದೇ ರೀತಿಯಾದದ್ದು. ಹೃಷ್ಯಂತಿ ವ್ಯಸನೇಶ್ವೇತೆ ಜ್ಞಾತೀನಾಂ ಜ್ಞಾತಯ ಸದಾ. ನಿಮ್ಮ ಸುತ್ತಮುತ್ತಲು ಇರ್ತಾರೆ, ನಿಮಗೆ ಒಳ್ಳೇದಾಗಲಿ ಅಂತ ಬಾಯಿಂದ ಅಂತಾರೆ, ಆದರೆ ನಿಮಗೇನಾದರೂ ಕೆಟ್ಟದಾದರೆ ಅದರಿಂದ ಬಹಳ ಸಂತೋಷ ಪಡ್ತಾರೆ ಅವರು ಅಂತರಂಗದಲ್ಲಿ. ಇದು ಬಂಧುಗಳ ಸ್ವಭಾವ. ನಿಮಗೆ ಏಳಿಗೆ ಆದಾಗ, ನಿಮಗೇನಾದರೂ ಸಂಪತ್ತು ಬಂದಾಗ, ನಿಮಗೆ ಯಾವುದೋ ಒಂದು ರೀತಿಯಿಂದ ಅಭ್ಯುದಯ ಬಂದಾಗ ಅದನ್ನು ಅವರು ಅಭಿನಂದಿಸುವುದನ್ನು ಬಿಟ್ಟು ಅವಮಾನಿಸ್ತಾರೆ. ಮೇಲೆ ಸಂತೋಷ ಆದವ್ರನ್ನ ತೋರಿಸ್ಕೋತಾರೆ, ಭಾಳ ಒಳ್ಳೆಯದಾಯಿತು ಅಂತಾರೆ ಬಾಯಿಂದ, ಆದರೆ ಒಳಗೆ ಅವರು ನಿಮ್ಮನ್ನು ಅವಮಾನಿಸ್ತಾರೆ. ಸಮಯ ಸಿಕ್ಕಾಗ ನಿಮ್ಮನ್ನು ಅವರು ಕೈ ಬಿಡ್ತಾರೆ, ನಿಮಗೆ ಮುಖಭಂಗ ಮಾಡ್ತಾರೆ. ಸಮಯ ಸಿಕ್ಕಾಗ ವಧೆ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಬರೇ ಮುಖಭಂಗ ಅಲ್ಲ, ಸಮೂಲವಾಗಿ ನಿಮ್ಮನ್ನು ನಾಶಪಡಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ.
ಆದರೆ ತಮ್ಮ ಅಭಿಪ್ರಾಯವನ್ನು, ತಮ್ಮ ಸಂಚನ್ನು ಅವರು ಎಂದೂ ಕೂಡ ಬಹಿರಂಗವಾಗಿ ಬಿಟ್ಟು ಕೊಡೋದಿಲ್ಲ. ಹಿಂದೊಮ್ಮೆ ಪದ್ಮವನದಲ್ಲಿ ನಡೆದಂಥ ಒಂದು ಕಥೆಯನ್ನು ನಿನಗೆ ಹೇಳ್ತೇನೆ ಅಂದ ರಾವಣ ವಿಭೀಷಣನಿಗೆ. ಅದು ನಡೆದ ಕಥೆ ಇರ್ಬೋದು ಅಥವಾ ನಡೆದೇ ಇರುವಂಥ ಒಂದು ಪಂಚತಂತ್ರದ ಕಥೆಯಂತೆ ಆಡು ಮಾತಿನ ಕಥೆ ಇದ್ದಿರ್ಬೋದು. ಅದು ಹೇಗೆಂದ್ರೆ, ಪದ್ಮಗಳ ವನ, ನಾನಾ ಥರದ ಕಮಲ ಹೂಗಳು ಬೆಳೆದಿರುವಂಥ ಒಂದು ವಿಸ್ತಾರವಾದಂಥ ಸರೋವರದಿಂದ ಕೂಡಿದಂಥ ಒಂದು ಕಾಡು. ಅಲ್ಲಿ ಕೆಲವು ಕಾಡಾನೆಗಳು ವಾಸವಾಗಿದ್ದವು. ಅವುಗಳನ್ನು ಹಿಡಿಯಲಿಕ್ಕಾಗಿ ಕೆಲವು ಮನುಷ್ಯರು ಬಂದರು. ಆ ಮನುಷ್ಯರ ಕೈಯಲ್ಲಿ ದೊಡ್ಡ ದೊಡ್ಡ ಹಗ್ಗಗಳು. ಆ ಮನುಷ್ಯರನ್ನು ನೋಡಿ ಆ ಕಾಡಿನ ಆನೆಗಳು ಮನುಷ್ಯರಿಗೆ ಈ ಮಾತನ್ನು ಹೇಳಿದಂತೆ. ಆ ಮಾತನ್ನ ನಾನು ನಿನಗೆ ಹೇಳ್ತೇನೆ ಅಂದ ರಾವಣ ವಿಭೀಷಣನಿಗೆ. ಆ ಕಾಡಾನೆಗಳು ಮನುಷ್ಯರಿಗೆ ಹೇಳಿದ ಮಾತುಗಳೇನಿವೆ ಅವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತ ಆಗಿವೆ ಅಂತಾನೆ ರಾವಣ. ಅದೇನಂದ್ರೆ, ನಾಗ್ನಿರ್ ನಾಣ್ಯಾನಿ ಶಸ್ತ್ರಾಣಿ ನಪಾಶಾ ಮನಃಪಾಶಾ ಭಯಾವಹಾಹ ಘೋರಾಹ ಸ್ವಾರ್ಥ ಪ್ರಯುಕ್ತಾಸ್ತು ಜ್ಞಾತಯೋನೋ ಭಯಾವಹಾಹ. ನಮಗೆ ಯಾವ ಭಯವೂ ಇಲ್ಲ. ಕಾಡಿನಲ್ಲಿ ನಾವು ನಿರಾತಂಕರಾಗಿ ವಾಸ ಮಾಡಿಕೊಂಡಿದ್ದೇವೆ. ನಮಗೆ ಅಗ್ನಿಯ ಭಯ ಇಲ್ಲ. ಕಾಡ್ಗಿತ್ತು ಉಂಟಾದ್ರೆ ಹೇಗೆ ತಪ್ಪಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿದೆ. ಬೇರೆ ಯಾವ ಶಸ್ತ್ರಕ್ಕೂ ನಾವು ಮಣಿಯುವವರಲ್ಲ, ಬೇರೆ ಯಾವ ಹಗ್ಗಕ್ಕೂ ನಾವು ಮಣಿಯುವವರಲ್ಲ. ನೀವು ದೊಡ್ಡ ದೊಡ್ಡ ಹಗ್ಗಗಳನ್ನು ಹಿಡ್ಕೊಂಡು ನಮ್ಮನ್ನು ಬಂಧಿಸಬೇಕು ಅಂತ ಬಂದಿದ್ದೀರಲ್ಲ, ಈ ಯಾವ ಹಗ್ಗಕ್ಕೂ ನಾವು ಮಣಿಯುವವರಲ್ಲ. ಆದರೆ ಒಬ್ಬರ ಕಡೆಯಿಂದ ಮಾತ್ರ ನಾವು ಭಯ ಇದೆ. ಅವ್ರು ಯಾರು ಅಂದರೆ ನಮ್ಮ ಜ್ಞಾತಿಗಳು. ನಮ್ಮ ಜ್ಞಾತಿಗಳು ಅಂದರೆ ಯಾರು? ನಮ್ಮವರೇ ಆದಂಥ ಆನೆಗಳು. ನಮ್ಮಂತೆ ಮೊದಲು ಕಾಡಿನಲ್ಲಿದ್ದು ಆಮೇಲೆ ನಿಮ್ಮ ಮನುಷ್ಯರ ಕೈಗೆ ಸಿಕ್ಕಿಬಿದ್ದು ಈಗ ನಾಡಾನೆಗಳಾಗಿ, ಯಾರು ಪಳಗಿದ ಆನೆಗಳಾಗಿ ನಿಮ್ಮ ಸೇವೆ ಮಾಡ್ತಾ ಇದೆಯಲ್ಲ, ಆ ಆನೆಗಳು ನಮ್ಮ ಕಡೆ ಬಂದರೆ ನಾವು ಸೋತೋಗ್ಬಿಡ್ತೇವೆ. ನಮಗೆ ಬೇರೆ ಉಪಾಯವಿಲ್ಲ. ನೀವು ಮನುಷ್ಯರು ಮಾತ್ರ ಹಗ್ಗವನ್ನು ತೆಗೆದುಕೊಂಡು ಬಂದರೆ ನಿಮ್ಮ ಕೈಗೆ ನಾವು ಸಿಗೋವರಲ್ಲ. ಆದರೆ ಪಳಗಿದ ಆನೆಗಳನ್ನು ನೀವೇನಾದ್ರು ನಮ್ಮ ಕೈ ಹಿಡ್ಕೊಂಡು ಬಂದು ನಮ್ಮನ್ನು ಕಟ್ಟಿ ಹಾಕಿಬಿಟ್ರೆ ನಮಗೆ ಉಪಾಯವಿಲ್ಲ. ನಾವು ನಿಮಗೆ ಸೋಲ್ಲೇಬೇಕು. ಹಾಗಾಗಿ ನಮಗೆ ನಿಜವಾದ ಶತ್ರುಗಳು ಅಂದರೆ ಬೇರೆ ಯಾವ ಮನುಷ್ಯರಲ್ಲ, ನಮಗೆ ನಮ್ಮವರೇ ಶತ್ರುಗಳು ಅಂದವು ಆ ಆನೆಗಳು. ಕಾಡಿನ ಆನೆಗಳು ನಾಡಿನ ಆನೆಗಳ ಬಗ್ಗೆ ಮನುಷ್ಯರಿಗೆ ಹೇಳಿದ ಮಾತಿದೆ. ಅದರಂತೆ ರಾವಣ ನಾನು ನಿಮಗೆ ಈ ಮಾತನ್ನು ಹೇಳ್ತೇನೆ ಅಂದ ಆ ವಿಭೀಷಣನ ಕುರಿತು. ಬೇರೆ ಯಾವ ರಾಮ ಲಕ್ಷ್ಮಣ ಸುಗ್ರೀವ ಇಂದ್ರಾದಿ ದೇವತೆಗಳಿದ್ರೂ ಕೂಡ ನನಗೆ ಭಯವಿಲ್ಲ. ನಿಮ್ಮಂತಹ ವಿಭೀಷಣನಂಥ ಜನ ಹಿತಶತ್ರುಗಳಾದವರು, ಗೋಮುಖ ವ್ಯಾಘ್ರ ಆದವರು ನನ್ನ ಸುತ್ತಮುತ್ತ ಏನಿದ್ದೀರಿ, ನನ್ನ ಅಭ್ಯುದಯವನ್ನು ನೀವು ಸಹಿಸೋದಿಲ್ಲ, ನನ್ನ ಏಳಿಗೆಯನ್ನು ನೀವು ನೋಡಿ ಹೊಟ್ಟೆ ಕಿಚ್ಚಿಕೊಡ್ತೀರಿ, ನಿಮ್ಮಂಥವರಿಂದಲೇ ನನಗೆ ಆತಂಕ ಅಂದ ರಾವಣ. ಉಪಾಯಮೇತೆ ವಕ್ಷಂತಿ ಗ್ರಹಣೇನ ಆತ್ಮ ಸಂಶಯ ಕೃತ್ಸ್ನಾತ್ ಭಯಾತ್ ಜ್ಞಾತಿ ಭಯಂ ಸುಕೃಷ್ಟಂ ವಿಜಿತಂ ಚನಃ. ಈ ಮನುಷ್ಯರು ಉಪಾಯವನ್ನು ಹೇಳ್ತಾರೆ. ಆನೆಗಳನ್ನು ಹೇಗೆ ಹಿಡಿಬೇಕು, ಅವುಗಳನ್ನು ಪಳಗಿಸ್ಬೇಕು ಹೇಗೆ, ಆನೆಗಳನ್ನು ಹಿಡಿದು ಖೆಡ್ಡಾದಲ್ಲಿ ಹಾಕಬೇಕು ಹೇಗೆ, ಈ ಎಲ್ಲ ಉಪಾಯಗಳನ್ನು ಮಾಡುವವರು, ಉಪಾಯಗಳನ್ನು ಕಂಡು ಹಿಡಿಯುವವರೆಲ್ಲರೂ ಮನುಷ್ಯರ ಮೆದುಳೇ ಇದಕ್ಕೆಲ್ಲ ಮೂಲ ಕಾರಣ. ಆದರೆ ಆ ಉಪಾಯವನ್ನು ಕಾರ್ಯಗತ ಮಾಡುವವರು ಯಾರು? ಯಾವ ಮನುಷ್ಯರು ಅಲ್ಲ, ಅವರೆಲ್ಲ ಹಿಂದೆ ಕೂತಿರ್ತಾರೆ ಅಥವಾ ಆನೆಗಳು ಬೆನ್ನ ಮೇಲೆ ಏರಿ ಕೂತಿರ್ತಾರೆ. ಅದು ಉಪಾಯವನ್ನು ಕಾರ್ಯಗತ ಮಾಡಬೇಕಾದವರು ನಮ್ಮವರೇ ಆದಂಥ ಆನೆಗಳು. ವಿದ್ಯತೆ ಗೋಷು ಸಂಪನ್ನಂ ವಿದ್ಯತೆ ಬ್ರಾಹ್ಮಣೇ ತಪಃ ವಿದ್ಯತೆ ಸ್ತ್ರೀಷು ಚಾಪಲ್ಯಂ ವಿದ್ಯತೆ ಜ್ಞಾತಿತೋ ಭಯಂ. ಯಾರ್ಯಾರಿಂದ ಯಾವ್ಯಾವ್ದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವ ಗುಣವನ್ನು ನಾವು ಮತ್ತೊಬ್ಬರಲ್ಲಿ ನಿರೀಕ್ಷೆ ಮಾಡಬೇಕು ಅಂದರೆ, ವಿದ್ಯತೆ ಗೋಷು ಸಂಪನ್ನಂ, ಗೋವುಗಳಲ್ಲಿ ಸಂಪತ್ತನ್ನು ನಾವು ನಿರೀಕ್ಷೆ ಮಾಡಬೇಕು. ಸಂಪತ್ತು ಅಂದರೆ ಕರೆನ್ಸಿ ಆಗಲಿ ಧನ ಕನಕವಾಗಲಿ ಅಲ್ಲ, ಗೋವೇ ಸಂಪತ್ತು. ಹಿಂದಿನ ಕಾಲದಲ್ಲಿ ಹಾಗೊಂದು ಪದ್ಧತಿ ಇತ್ತು. ಗೋವನ್ನೇ ವಿನಿಮಯಕ್ಕಾಗಿ, ವಸ್ತು ವಿನಿಮಯಕ್ಕಾಗಿ ಉಪಯೋಗ ಮಾಡ್ತಾ ಇದ್ರು. ವಿದ್ಯತೆ ಬ್ರಾಹ್ಮಣೇ ತಪಃ, ಬ್ರಾಹ್ಮಣ ಅಂತ ಅನ್ಸ್ಕೋಬೇಕಾದ್ರೆ ಆತನಿಗೆ ತಪಸ್ಸೇ ಮುಖ್ಯ. ತಪಸ್ಸಿಲ್ಲದೆ ಇದ್ರೆ ಆತ ಬ್ರಾಹ್ಮಣ ಅಲ್ಲ. ತಪಸ್ಸು ಅಂದರೆ ಅದರಲ್ಲೂ ಕೂಡ ಮಹಾಮಂತ್ರಗಳನ್ನು ಜಪ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ತಪ ಆಲೋಚನೆ, ಜ್ಞಾನ, ಶಾಸ್ತ್ರವನ್ನು ಅಧ್ಯಯನ ಮಾಡೋದು ಮತ್ತು ಶಾಸ್ತ್ರವನ್ನು ಪ್ರವಚನ ಮಾಡೋದು ಮತ್ತು ಸಂಧ್ಯಾವಂದನಾದಿ ಕರ್ಮಗಳು, ಯಜ್ಞಯಾಗಾದಿಗಳು, ಮಹಾಮಂತ್ರಗಳನ್ನು ಅನೇಕ ಬಾರಿ ಪುನರಾವರ್ತನೆ ಮಾಡೋದೇನಿದೆ ಅದು ತಪಸ್ಸೆ. ಸ್ವಾಧ್ಯಾಯ ಪ್ರವಚನ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ. ಸ್ವಾಧ್ಯಾಯ ತಾನು ಅಧ್ಯಯನ ಮಾಡೋದು, ಮತ್ತೊಬ್ಬರು ಪ್ರವಚನ ಮಾಡೋದೇನಿದೆ ಇದೇ ಮುಖ್ಯವಾದ ತಪಸ್ಸು. ಇದು ಬ್ರಾಹ್ಮಣನ ಲಕ್ಷಣ. ಬ್ರಾಹ್ಮಣದಿಂದ ನಾವು ಅದನ್ನೇ ನಿರೀಕ್ಷೆ ಮಾಡಬೇಕು. ವಿದ್ಯತೆ ಸ್ತ್ರೀಷು ಚಾಪಲ್ಯಂ, ದುಷ್ಟ ಸ್ತ್ರೀಯರಲ್ಲಿ ಚಾಪಲ್ಯವನ್ನು ಬಿಟ್ಟು, ಚಂಚಲ ಚಿತ್ತವನ್ನು ಬಿಟ್ಟು ನಾವು ಬೇರೆ ಏನೂ ನಿರೀಕ್ಷೆ ಮಾಡಲಾರೆವು. ಸಜ್ಜನ ಸ್ತ್ರೀಯರಲ್ಲಿ, ಗಣತಿಯರಲ್ಲಿ ಯಾವ ಪಾತಿವೃತ್ಯ, ಯಾವ ಶೀಲ ಇರ್ತದೋ
ಅದನ್ನು ದುಷ್ಟ ಸ್ತ್ರೀಯರಲ್ಲಿ ನಾವು ನಿರೀಕ್ಷೆ ಮಾಡುವಂತಿಲ್ಲ. ಮತ್ತೆ ಕೊನೆಯದಾಗಿ ವಿದ್ಯತೆ ಜ್ಞಾತಿತೋ ಭಯಂ. ಬಂಧುಗಳು ಅಂದರೆ ಅವ್ರ ಕಡೆಯಿಂದ ನಾವು ಏನು ಒಳ್ಳೆಯದನ್ನು ನಿರೀಕ್ಷೆ ಮಾಡುವಂತಿಲ್ಲ. ಯಾವತ್ತೂ ಕೂಡ ಅವರು ನಮಗೆ ಘಾತಕರೇ ಆದಾರು, ನಮಗೆ ತೊಂದರೆಯನ್ನೇ ಕೊಡ್ತಾರೆ ಅಂತ ನಾವು ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೇ ಹೊರತು ನಮ್ಮ ಆಪತ್ಕಾಲಕ್ಕೆ ಅವ್ರು ನಮಗೆ ಅನುಕೂಲರಾದಾರು ಅಂತ ನಾವು ನಿರೀಕ್ಷೆ ಮಾಡುವಂತೇ ಇಲ್ಲ. ನಾನು ಇಡೀ ಜಗತ್ತಿನ ಸನ್ಮಾನಕ್ಕೊಳಗಾದವನು, ರಾವಣ ಹೇಳಿದ. ಐಶ್ವರ್ಯವಂತ, ಸತ್ಕುಲದಲ್ಲಿ ಹುಟ್ಟಿದವನು, ಶತ್ರುಗಳ ತಲೆಯನ್ನು ಮೆಟ್ಟಿ ನಿಂತು ಅಧಿಕಾರಸ್ಥನಾದವನು. ನಿನ್ನಂಥ ಕ್ಷುದ್ರನಾದ ವ್ಯಕ್ತಿ ಏನು ಸಲಹೆ ನನಗೆ ಕೊಡ್ತಾ ಇದ್ದೀವಿ, ಈ ಯಾವ ಸಲಹೆಯೂ ಕೂಡ ನನಗೆ ರುಚಿ ಬರೋದಿಲ್ಲ ಅಂದ ರಾವಣ. ಯಥಾ ಪುಷ್ಕರ ಪರ್ಣೇಶು ಪತಿತಾ ಸ್ತೋಯಬಿಂಧವಃ ನಶ್ಲೇಷಂ ಅಭಿಗಚ್ಚಂತಿ ತಥಾ ಅನಾರ್ಹ್ಯೇಷು ಸೌಹೃದಂ. ಕಮಲದ ಎಲೆ ಮೇಲೆ ಮಳೆ ನೀರು ಬಿದ್ದರೂ ಕೂಡ ಅದ್ರ ಮೇಲೆ ಅದು ಕಾಣಿಸ್ಕೋತದೆ ಹೌದು, ಆದರೆ ಅದು ಅಂಟ್ಕೊಳ್ಳೋದಿಲ್ಲ. ಬಟ್ಟೆ ಮೇಲೆ ಬಿದ್ದಂಥ ನೀರು ಆ ಬಟ್ಟೆಗೆ ಅಂಟ್ಕೊಂಡು ಬಿಡ್ತದೆ, ಬಟ್ಟೆ ಅದನ್ನು ಹೀರ್ಕೋತದೆ. ಆದರೆ ಕಮಲದ ಎಲೆ ಆ ನೀರನ್ನು ಹೀರ್ಕೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲೂ ಅದನ್ನೇ ಮಾತು ಕೇಳ್ತೇವೆ ನಾವು. ಅದರಂತೆ ಅನಾರ್ಯರಲ್ಲಿ ಅಂದರೆ ದುಷ್ಟರಾದವರಲ್ಲಿ ಸ್ನೇಹ ಅನ್ನೋದು ಯಾವತ್ತೂ ಇರೋದಿಲ್ಲ. ಸ್ನೇಹವೇ ಅವರಿಗೆ ಬೇಕಾಗಿಲ್ಲ. ಸ್ನೇಹ, ಒಳ್ಳೆಯ ಮನೋಭಾವ, ಪರೋಪಕಾರ ಸ್ವಭಾವ ಅಂತ ಅನ್ನೋದು ದುಷ್ಟರಲ್ಲಿ ಎಂದು ಕೂಡ ಕಂಡು ಬರೋದಿಲ್ಲ. ಅಂತ ಅನಾರ್ಯರಲ್ಲಿ ನೀನೊಬ್ಬ. ಶರತ್ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಕೆಲವು ಬಾರಿ ಆಕಾಶದಲ್ಲಿ ಮೋಡ ಕಾಣಿಸ್ಕೊಳ್ಬಹುದು, ಸಣ್ಣದಾಗಿ ತುಂತುರು ಮಳೆಯೂ ಕೂಡ ಬರಬಹುದು. ಆದರೆ ಆ ಮಳೆಯ ನೀರಿನಿಂದ ಭೂಮಿ ತೊಯ್ಯೋದಿಲ್ಲ. ಮಳೆಗಾಲದಲ್ಲಿ ಬರುವಂತಹ ನೀರಿನಿಂದ ಮಾತ್ರ ಭೂಮಿ ಆರ್ದ್ರವಾಗಬಲ್ಲದು, ಅದರಿಂದ ಏನಾದರೂ ಬೆಳೆ ಬಂದಿಷ್ಟು ಉಪಯೋಗ ಆಗಬಲ್ಲದು. ಶರತ್ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಬಂದಂತಹ ಮಳೆಯಿಂದ ಭೂಮಿ ಆರ್ದ್ರವಾಗೋದಿಲ್ಲ, ಹಸಿ ಆಗೋದಿಲ್ಲ. ಅದರಂತೆ ದುಷ್ಟರ ಹೃದಯದಲ್ಲಿ ಯಾವುದೇ ರೀತಿಯಾದಂಥ ಸ್ನೇಹದ, ಅನುಕಂಪದ ಸ್ವಲ್ಪವಾದರೂ ಕೂಡ ಪಸೆ, ಆರ್ದ್ರತೆ ಕಾಣೋದೇ ಇಲ್ಲ, ರಾವಣ ಹೇಳಿದ. ದುಂಬಿ ಅಂದರೆ ಒಂದು ಭ್ರಮರ ತನಗೆ ಹೂವಿನ ರಸ ಬೇಕಾದಾಗ ಹೂವಿನಿಂದ ಹೂವಿನ ಕಡೆಗೆ ಸಂಚಾರ ಮಾಡಿ ಅಲ್ಲಿರುವಂಥ ರಸವನ್ನು ಹೀರ್ತದೆ. ಆದರೂ ಅದು ಎಲ್ಲೂ ನಿಲ್ಲೋದಿಲ್ಲ. ಯಥಾ ಮಧುಕರ ರಸಂ ವಿಂದನ್ ಅತಿಷ್ಠತಿ ರಸಂ ವಿಂದತಿ. ರಸ ಬೇಕದಕ್ಕೆ ಹೌದು, ಆದರೆ ಯಾವ ಹೂವನ್ನು ಅದು ತನ್ನ ನೆಲೆಯನ್ನಾಗಿ ಮಾಡ್ಕೊಳ್ಳೋದಿಲ್ಲ. ತಥಾ ತ್ವಮಪಿ ತತ್ರೈವ ತಥಾ ಅನಾರ್ಯೇಷು ಸೌಹೃದಂ. ಅದರಂತೆ ನಿನ್ನಂಥ ವಿಭೀಷಣನಂಥ ದುಷ್ಟರೂ ಕೂಡ ಆ ಸ್ವಭಾವದವರು. ನಿಮಗೆ ನಮ್ಮಂಥ ಆಶ್ರಯದಾತರ ಸಂಪತ್ತು ಬೇಕು, ನಮ್ಮ ಅವಲಂಬನೆ ಬೇಕು, ಆದರೆ ಗೌರವ ತೋರಿಸ್ಲಿಕ್ಕೆ ಮತ್ತೊಬ್ಬರು, ಹಿತಾಶಂಸನೆ ಮತ್ತೊಬ್ಬರಿಗೆ ಮಾಡ್ತೀರಿ, ಮತ್ತೊಬ್ಬರಿಗೆ ಒಳ್ಳೇದಾಗಬೇಕು ಅಂತೀರಿ, ನಮ್ಮ ಸಂಪತ್ತನ್ನು ಉಪಯೋಗ ಮಾಡ್ತೀರಿ ನೀವು. ಜಂಬು ಹುಲ್ಲು ಅಂತ ಒಂದು ರೀತಿಯಾದಂಥ ಹುಲ್ಲು, ಆ ಹುಲ್ಲಿಗೆ ಒಂದು ಹೂವು ಇರ್ತದಂತೆ. ಆ ಹೂವಿಗೆ ಜೇನುನೊಣ ಹೋದರೂ ಕೂಡ ಅಲ್ಲೇನೂ ಅದಕ್ಕೆ ಜೇನುತುಪ್ಪ ಸಿಗೋದಿಲ್ಲ. ಬೇರೆ ಯಾವುದೇ ಹೂವಿನ ಹತ್ರ ಹೋದರೆ ಅದಕ್ಕೆ ಬೇಕಾದಷ್ಟು ಜೇನುತುಪ್ಪ ಅಲ್ಲಿ ಸಿಕ್ಕಿತ್ತು, ಹೂವಿನ ರಸ ಸಿಕ್ಕಿತ್ತು. ಆದರೆ ಕಾಶಪುಷ್ಪ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಒಂದು ಜಂಬು ಹುಲ್ಲಿನ ಹೂವು ಅಂತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರೂ ಕೂಡ ಅದು ವ್ಯರ್ಥ, ಅಲ್ಲಿ ಏನು ರಸವೂ ಸಿಗೋದಿಲ್ಲ. ಅದರಂತೆ ದುಷ್ಟರ ಜೊತೆಗೆ ನೀವು ಏನು ಸ್ನೇಹ ಮಾಡಿದರೂ ಕೂಡ ಅವರು ಆಪತ್ಕಾಲದಲ್ಲಿ ನಿಮಗೆ ಅನುಕೂಲವೂ ಆಗೋದಿಲ್ಲ, ನಿಮಗೆ ಒಳ್ಳೆಯದನ್ನು ಅವ್ರು ಹಾರೈಸೋದೂ ಇಲ್ಲ, ಪ್ರತಿಯಾಗಿ ನಿಮಗೆ ಕೆಟ್ಟದ್ದನ್ನೇ ಹಾರೈಸ್ತಾರೆ. ಯಥಾಪೂರ್ವಂ ಗಜಸ್ನಾತ್ವ ಕೃಷ್ಯ ಹಸ್ತೇನ ವೈರಜಃ ದೂಷಯತ್ಯಾತ್ಮನೋ ದೇಹಂ ತಥಾ ಅನಾರ್ಯೇಷು ಸೌಹೃದಂ. ಆನೆ ನದಿಗೆ ಬರ್ತದೆ, ಸ್ನಾನ ಮಾಡ್ತದೆ. ಸ್ನಾನ ಮಾಡಿ ಮೈಯೆಲ್ಲ ಸ್ವಚ್ಛ ಆಯಿತು ಅನ್ನೋದ್ರೊಳಗೆ ಮತ್ತೆ ತನ್ನ ಸೊಂಡಿಲಿನಿಂದ ಅಲ್ಲಿರುವಂಥ ಕೆಸರನ್ನ ಎಳೆದುಕೊಂಡು ಆ ಕೆಸರನ್ನು ಮೈ ಮೇಲೆ ಎರಚ್ಕೋತದೆ. ಇಲ್ಲಿ ತನಕ ಅವ್ರು ಮಾಡಿದ ಸ್ನಾನವೆಲ್ಲ ವ್ಯರ್ಥ. ಇದು ಆನೆಯ ಸ್ವಭಾವ. ಅದರಂತೆ ದುರ್ಜನರ ಜೊತೆಗೆ ಏನೇ ಸ್ನೇಹ ಮಾಡಿದ್ರು ಅವರು ಪ್ರಾಥಮಿಕ ಹಂತದಲ್ಲಿ ನಿಮ್ಮನ್ನ ಬಹಳ ವಿಶ್ವಾಸದಿಂದ ನಡೆಸ್ಕೊಂಡು ನಿಮ್ಗೆಲ್ಲ ರೀತಿಯ ಸತ್ಕಾರ ಮಾಡಿದ್ರು ಕೂಡ ಕೊನೆಗೊಮ್ಮೆ ನಿಮ್ಮ ಮೇಲೆ ಅವರು ಕೆಸರೆರಚಿ ಬಿಡ್ತಾರೆ. ಕೆಸರೆರಚಿ ನಿಮ್ಮ ವ್ಯಕ್ತಿತ್ವಕ್ಕೆ ಮಾಲಿನ್ಯ ಉಂಟಾಗುವಂತ ಮಾಡ್ತಾರೆ, ನಿಮಗೆ ಅಪಕಾರ ಮಾಡ್ತಾರೆ. ಆನೆಯ ಸ್ನಾನ ಹೇಗೆ ನಿರರ್ಥಕನೋ ಹಾಗೆ ದುರ್ಜನರ ಜೊತೆ ಮಾಡಿದ ಸ್ನೇಹ ವ್ಯರ್ಥ. ರಾಕ್ಷಸ ಕುಲ ಕಲಂಕ ನೀನು. ರಾವಣ ವಿಭೀಷಣನನ್ನು ನಿಂದನೆ ಮಾಡಿದ. ನಿನಗೆ ಧಿಕ್ಕಾರ ಇರಲಿ, ನೀನು ತಮ್ಮ ಅನ್ನುವ ಕಾರಣಕ್ಕಾಗಿ ನಿನ್ನೆಲ್ಲ ಮಾತುಗಳನ್ನು ನಾನು ಸಹಿಸಿಕೊಂಡಿದ್ದೇನೆ. ಬೇರೆ ಯಾರೇ ಮಾತಾಡಿದ್ರೆ ಅವನು ಇಲ್ಲಿ ತನಕ ಬದುಕೇ ಇರ್ತಿರ್ಲಿಲ್ಲ. ತಮ್ಮ ಅನ್ನೋ ಕಾರಣಕ್ಕಾಗಿ ನೀನು ಹೇಳಿದ್ದು ನಾನು ಸಹಿಸಿಕೊಂಡಿದ್ದೇನೆ, ನಿನ್ನನ್ನು ನಾನು ಕೊಂದಿಲ್ಲ.
ವಿಭೀಷಣ ಇಲ್ಲಿ ತನಕ ಸಹಿಸಿಕೊಂಡಿದ್ದ. ಈ ಮಾತನ್ನು ರಾವಣ ಹೇಳಿದ ಮೇಲೆ ಅವನನ್ನ ತನ್ನ 4 ಜನ ರಾಕ್ಷಸರು ಅನುಚರರಿದ್ರು ಅವನಿಗೆ. ಆ ಅನುಚರರ ಜೊತೆಗೆ ಅವನು ಆಕಾಶಕ್ಕೆ ಹಾರಿಬಿಟ್ಟ. ತಾನೊಬ್ಬ 4 ಜನ ಅನುಚರರು, ಅವ್ರನ್ನ ಕರ್ಕೊಂಡು ಕ್ಷಣದಲ್ಲಿ ಆಕಾಶಕ್ಕೆ ಹೋಗಿಬಿಟ್ಟ. ಆಕಾಶಕ್ಕೆ ಹಾರಿ ಅಲ್ಲಿಂದನೇ ಮಾತು ಹೇಳಿದ ಅವನು. ಏನ್ ಮಾತು ಹೇಳಿದ ಅಂದ್ರೆ, ನೀನು ಧರ್ಮದ ಮಾರ್ಗವನ್ನು ಬಿಟ್ಟಿದ್ದಿ, ಧರ್ಮ ನಿನಗೆ ರುಚಿಸ್ತಿಲ್ಲ. ಆದರೆ ನೀನು ನನ್ನ ಅಣ್ಣ ಅನ್ನುವ ಕಾರಣಕ್ಕಾಗಿ ಇಲ್ಲಿ ತನಕ ನಾನು ಎಲ್ಲವನ್ನೂ ಸಹಿಸಿಕೊಂಡಿದ್ದೆ. ನಿನಗೆ ನಾನು ಹಿತವನ್ನೇ ಬಯಸಿದೆ, ಅದಕ್ಕೆ ತಕ್ಕಂತೆ ಹಿತಕರವಾದಂತಹ ಮಾತನ್ನೇ ನಾನು ನಿನಗೆ ಹೇಳಿದೆ. ಆದರೆ ನೀನು ನನ್ನ ಯಾವ ಮಾತುಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಿಲ್ಲ. ಹೊರತು ನನ್ನನ್ನು ನೀನು ಅವಮಾನ ಪಡಿಸ್ತಾ ಇದ್ದಿ. ಕ್ಷುದ್ರನಾದಂತಹ ನೀಚನನ್ನ ಅವಮಾನ ಹೇಗೆ ಪಡಿಸ್ತಾರೋ ಹಾಗೆ ನನ್ನನ್ನು ಕೂಡ ನೀನು ಅವಮಾನ ಪಡಿಸಿದ್ದಿ. ನಾನು ಈ ಮಾತನ್ನು ಇನ್ನು ಮುಂದೆ ಸಹಿಸುವಂಥವನಲ್ಲ. ಕೊನೆಗೂ ಈ ಮಾತನ್ನು ಹೇಳ್ತೇನೆ, ನಿನಗೆ ವಿನಾಶಕಾಲ ಬಂದಿದೆ, ಅದಕ್ಕಾಗಿ ನಾನು ಹೇಳಿದಂಥ ಯಾವ ಮಾತು ನಿನಗೆ ಹಿತವಾಗಿ ಕಂಡು ಬರ್ತಿಲ್ಲ. ಸುಲಭಾ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯತು ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ. ರಾಜನೇ, ಯಾವತ್ತೂ ಕೂಡ ಸತತಂ ಪ್ರಿಯವಾದಿನಃ, ನಿಮ್ಮೆದುರಿಗೆ, ನಿಮ್ಮ ಮುಖಕ್ಕೆ, ನಿಮ್ಮ ಸ್ವಭಾವಕ್ಕೆ ಹಿತಕರವಾಗುವಂತೆ ಮಾತನಾಡುವವರು ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ನಿಮಗೆ ವಾಸ್ತವಿಕವಾಗಿ ಯಾವುದು ಹಿತವೋ, ನಿಮಗೆ ಯಾವುದು ಅನುಕೂಲಕರವೋ, ನಿಮಗೆ ಯಾವುದು ಕಲ್ಯಾಣಕಾರಕವೋ ಅದನ್ನ ನಿಮ್ಮ ತಪ್ಪುಗಳನ್ನು ತಿದ್ದಿ ಹೇಳುವಂಥವರು ಬಹಳ ಕಡಿಮೆ ಜನ ಇರ್ತಾರೆ. ಅದನ್ನು ನೆನಪಿಟ್ಕೋ. ಅದರಲ್ಲೂ ನೀನು ಅಧಿಕಾರಸ್ಥನ ಅಲ್ಲದೇ ಇರಲಿ ಬಿಡಲಿ, ಪ್ರತಿಯೊಬ್ಬರಿಗೂ ಕೂಡ ಅವನ ಮುಖಕ್ಕೆ ತಕ್ಕಂತೆ ಜನ ಮಾತಾಡ್ತಾರೆ, ಹಂಗ್ಯಾಕೆ ನೋವು ಮಾಡೋದು ಇಲ್ಲಿ ಅಂತ. ಅದರಲ್ಲೂ ಅಧಿಕಾರಸ್ಥರಾದವರಿಗೆ ಅವರ ಕೃಪೆಯನ್ನು ಗಳಿಸ್ಕೊಳ್ಳಿಕ್ಕಾಗಿ, ಅವರ ಮರ್ಜಿಯನ್ನು ಗಳಿಸ್ಕೊಳ್ಳಿಕ್ಕಾಗಿ ಅವರಿಗೆ ಯಾರೂ ಕೂಡ ಅಪ್ರಿಯವಾಗುವಂತೆ ನಡ್ಕೊಳ್ಳಿಕ್ಕೆ ಜನ ಹೆದರ್ತಾರೆ, ಸಂಕೋಚ ಪಡ್ತಾರೆ. ಕೆಲವರು ಹೆದರ್ತಾರೆ, ಕೆಲವರು ಸಂಕೋಚ ಪಡ್ತಾರೆ. ನಮಗೇನಾಗಬೇಕಾಗಿದೆ ಅಂತಾರೆ. ಅಪ್ರಿಯಸ್ಯತು ಪಥ್ಯಸ್ಯ, ಇದು ಪಥ್ಯ ಹೌದು. ಪಥ್ಯ, ರೋಗಿ ತಗೊಳ್ಬೇಕಾದ ಪಥ್ಯ ಏನಿರ್ತದಲ್ಲ ಅದು ಯಾವತ್ತೂ ಸಿಹಿ ಇರೋದಿಲ್ಲ, ಅದು ಕಹಿಯೋ ಒಗರೋ ಹೀಗೇನೋ ಹಾಗೇ ಇರ್ತದೆ. ಅಪ್ರಿಯವಾದ ಮಾತು ಆದರೆ ಪಥ್ಯವಾದ ಮಾತು, ಇದನ್ನು ಹೇಳುವಂಥವರು ಬಹಳ ಕಡಿಮೆ. ವಕ್ತಾ ಶ್ರೋತಾಚ ದುರ್ಲಭ, ಹೇಳುವವನು ದುರ್ಲಭ ಮತ್ತು ಕೇಳುವವನು ಕೂಡ ದುರ್ಲಭ. ಅಂಥದ್ದು ನಿನ್ನ ಪರಿಸ್ಥಿತಿನೂ ಕೂಡ ಆಗಿದೆ. ನೀವು ಯಾವ ರಾಕ್ಷಸ ಮಂತ್ರಿಗೂ ಕೂಡ ನಿನಗೆ ಆ ಮಾತನ್ನು ಹೇಳಲಾರರು. ನಾನು ಮಾತ್ರ ಆ ಮಾತನ್ನು ನಿಮಗೆ ಹೇಳ್ತಿದ್ದೇನೆ, ಅದರಿಂದ ಅದನ್ನ ಎಚ್ಚರಿಕೆಯಿಂದ ಇಟ್ಕೋ. ಏವಂ ಶುಭಂ ರಾವಣಸ್ಥ ವಿಭೀಷಣವಚೋ ಹಿತಂ ಆತ್ಮನಃ ಪ್ರತಿಜಗ್ರಾಹ ನೈವಾಸೋ ಸೌಖ್ಯ ಕಾರಣಂ. ಆನಂದ ರಾಮಾಯಣ ಹಾಗೆ ಹೇಳಿತು. ಕಾಲೇನ ನೋದಿತೋ ದೈತ್ಯ, ಕಾಲದ ಪ್ರೇರಣೆ ಆಗಿಬಿಟ್ಟಿತ್ತು ಅವನಿಗೆ, ಇನ್ನು ಅವನು ಸಾಯುವವನಿದ್ದ. ಹಾಗಾಗಿ ಈ ಮಾತೇ ಆತನಿಗೆ ಹಿಡಿಸಲಿಲ್ಲ. ಬಂಧು ರೂಪೇಣ ಶತ್ರುಸ್ತಂ, ನೀನು ನನ್ನ ಬಂಧು ಹೌದು, ಆದರೆ ಬಂಧುವಿನ ರೂಪದಲ್ಲಿರುವಂಥ ಶತ್ರು ನೀನು. ಅವನನ್ನ ನಿಂದಿಸಿದ. ಯಹ ಅನ್ಯಸ್ಯೇವಂ ವಿಧಂ ಬ್ರೂಯಾದ್ ವಾಕ್ಯಂ ಹನ್ನಿ ತವೈವತಂ ಉತ್ತಿಷ್ಟ ಗಚ್ಚ ದುರ್ಬುದ್ಧೆ ಧಿಕ್ವಾಂ ರಕ್ಷಕುಲಾಧಮ. ರಾವಣೇನ ಏವ ಮುಕ್ತಃ ಪರುಷೇಣ ವಿಭೀಷಣಃ ಚತುರ್ಭಿರ್ಮಂತ್ರಿಭಿರ್ಯುಕ್ತೋ ಯಯೌ ಶ್ರೀ ರಾಘವಾಂತಿಕಂ. ಆನಂದ ರಾಮಾಯಣ ಪ್ರಕಾರ ಉತ್ತಿಷ್ಟ ಗಚ್ಚ ಅಂದ್ಬಿಟ್ಟ, ಅವನೇ ಹೇಳಿದ, ಎದ್ದೇಳು ಇಲ್ಲಿ ಹೊರಟೋಗು ಅಂದ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣ ತಾನಾಗೆ ಆತನನ್ನು ಹೊರ ಹಾಕಲಿಲ್ಲ. ಮತ್ತು ಇನ್ನೂ ಕೆಲವು ರಾಮಾಯಣದ ಪ್ರಕಾರ ವಿಭೀಷಣ ರಾವಣನ ಕಾಲಿಗೆ ಬಂದು ಬಿದ್ದು ಆತನನ್ನು ಸಮಾಧಾನಗೊಳಿಸಿ ಆತನನ್ನು ದುರ್ಮಾರ್ಗದಿಂದ ತಡೆಯಬೇಕಂತ ಪ್ರಯತ್ನ ಪಟ್ಟಾಗ ಕಾಲಿನಿಂದ ಆತನನ್ನು ಒದ್ದ ಅಂತ ಕೂಡ ನಾವು ಕೇಳ್ತೇವೆ, ನೋಡ್ತೇವೆ. ಆಗ ಕುಪಿತನಾಗಿ ವಿಭೀಷಣ ಶ್ರೀರಾಮಚಂದ್ರ ಕಡೆ ಹೊರಟು ಹೋದ. ಇದು ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಆನಂದ ರಾಮಾಯಣಕ್ಕೂ ವ್ಯತ್ಯಾಸ. ಆನಂದ ರಾಮಾಯಣದಲ್ಲಿ ನೀನೇ ಹೊರಟು ಹೋಗುವಂತ ರಾವಣ ಆತನನ್ನು ಕಳಿಸಿದ, ಇಲ್ಲಿಂದ ಎದ್ದೇಳು ಜಾಗ ಖಾಲಿ ಮಾಡುವಂದ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಈತ ತಾನೇ ಹೊರಟು ಹೋದ ವಿಭೀಷಣ. ಬದ್ಧಂ ಕಾಲಸ್ಯ ಪಾಶೇನ ಸರ್ವಭೂತಾಪಹಾರಿಣ ನ ನಶ್ಯಂತಂ ಉಪೇಕ್ಷೇಯಂ ಪ್ರದೀಪ್ತಂ ಶರಣಂ ಯಥಾ. ನಾನು ನಿನಗೆ ಹಿತಕರವಾದ ಮಾತನ್ನು ಹೇಳಿದೆ, ಯಾಕೆಂದ್ರೆ ಬಂಧು ನೀನು, ನಿನ್ನ ಹಿತವನ್ನು ನಾನು ಬಯಸಿದೆ. ಆದರೆ ನೀನು ಆ ಮಾತುಗಳನ್ನು ಸ್ವೀಕಾರ ಮಾಡಲಿಲ್ಲ. ಚಿಕ್ಕ ಮಕ್ಕಳು ಕಟ್ಟಿದಂತಹ ಮರಳಿನ ಸೇತುವೆ ಅಥವಾ ಮರಳಿನ ಮನೆ
ಸಮುದ್ರದ ಅಲೆಗಳು ಬಂದಾಗ ಹೇಗೆ ಕೊಚ್ಕೊಂಡು ಹೋಗ್ತದೋ ಅದರಂತೆ ನಿನ್ನ ಅಪಾರವಾದ ಈ ಸೈನ್ಯ, ಕೋಟಿಗಟ್ಟಲೆ ರಾಕ್ಷಸರಿಂದ ಕೂಡಿದ ಈ ಸೈನ್ಯ ಏನಿದೆ ಅದು ರಾಮನ ಬಾಣಗಳ ಪ್ರವಾಹವನ್ನು ತಾಳಲಾರದೆ ಕುಸಿದು ಹೋದಿತು. ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರು. ನಿನ್ನ ಹಿತವನ್ನು ಅಪೇಕ್ಷೆ ಪಟ್ಟು ನಾನು ಕೆಲವು ಮಾತುಗಳನ್ನಾಡಿದೆ, ಅದು ನಿನಗೊಂದು ವೇಳೆ ಸಖ್ಯವಾಗದೇ ಇದ್ದರೆ ನಾನು ಕ್ಷಮಿಸು, ನಿನ್ನನ್ನು ರಕ್ಷಣೆ ಮಾಡಿಕೋ. ನಾನು ಇಲ್ಲಿಂದ ಹೊರಟು ಹೋಗ್ತೇನೆ, ನೀನು ನಿರಾತಂಕವಾಗಿ ಇಲ್ಲೇ ಸುಖವಾಗಿರು. ನಾನು ಹೋದ ಬಳಿಕ ನನ್ನಂತೆ ನಿನಗೆ ಉಪದೇಶ ಕೊಡೋರು ಮಾತ್ರ ಯಾರೂ ಇರೋದಿಲ್ಲ. ಇದೊಂದು ಮಾತನ್ನು ಯಾವತ್ತೂ ನೆನಪಿಟ್ಕೋ. ನನ್ನ ಮಾತು ನಿನಗೆ ರುಚಿಸಿಲ್ಲ, ಯಾಕೆಂದ್ರೆ ನಿನಗೆ ಅಂತ್ಯಕಾಲ ಸಮೀಪಿಸಿದೆ, ವಿನಾಶಕಾಲ ಸಮೀಪಿಸಿದೆ. ವಿನಾಶಕಾಲ ವಿಪರೀತ ಬುದ್ಧಿಯಂತೆ ಈ ಮಾತಿನಂತೆ ನಿನಗೆ ನನ್ನ ಮಾತು ರುಚಿಸಿಲ್ಲ. ನಾನು ಇಲ್ಲಿಂದ ಹೊರಟೋಗ್ತೇನೆ. ಹೊರಟೋಗುವ ಕೊನೆಯ ಬಾರಿ ಮಾತನ್ನು ಹೇಳಿದ್ದೇನೆ, ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಇತ್ಯುಕ್ತ ಪರುಷಂ ವಾಕ್ಯಂ ರಾವಣಂ ರಾವಣಾನುಜಃ ಆಜಗಾಮ ಮುಹೂರ್ತೇನ ಯತ್ರ ರಾಮ ಸಲಕ್ಷಣ. ತನ್ನ 4 ಜನ ಮಂತ್ರಿಗಳನ್ನು ಕರೆದುಕೊಂಡು ಆತ ಒಂದೇ ಕ್ಷಣದಲ್ಲಿ ರಾಮಲಕ್ಷ್ಮಣ ಯುದ್ಧಲ್ಲಿಗೆ ಬಂದ. ಸಮುದ್ರವನ್ನು ದಾಟಿ ಬಂದು ಆಕಾಶದಲ್ಲಿ ನಿಂತ್ಕೊಂಡ, ಕೆಳಗೆ ಒಮ್ಮೆಲೆ ಬರಲಿಲ್ಲ, ಆಕಾಶದಲ್ಲಿ ನಿಂತ್ಕೊಂಡ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 16ನೇ ಸರ್ಗ ಸಮಾಪ್ತಿಯನ್ನು ಕಂಡಿದೆ.